ಪ್ರೀತಿಸುತ್ತಿರುವ ಹುಡುಗಿಯ ತಂದೆ ತಾಯಿ ಸಂಪೂರ್ಣವಾಗಿ ಒಪ್ಪುವಂತೆ ಮಾಡು ಭಗವಂತ. ನಾನು ಅವಳನ್ನ ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಎಂದು ಪ್ರಿಯತಮೆಗಾಗಿ ದೇವರ ಮೊರೆ ಹೋದ ಪ್ರಿಯತಮನ ಈ ಪತ್ರಗಳು ಕಾಣಿಸಿಕೊಂಡಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದ ಶ್ರೀ ಭೋಗನಂದೀಶ್ವರ ಸ್ವಾಮಿ ದೇವಾಲಯದ ಹುಂಡಿಯಲ್ಲಿ. ಹೌದು, ಕಳೆದ ಕಾರ್ತಿಕ ಮಾಸದ ಸೋಮವಾರ ಹಿನ್ನೆಲೆ ರಾಜ್ಯ ಹಾಗೂ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಬಂದು ಸಾಲು ಸಾಲಾಗಿ ನಿಂತು ತಮ್ಮ ನೆಚ್ಚಿನ ಭೋಗನಂದೀಶ್ವರ ಸ್ವಾಮಿ ದೇವರ ಆಶೀರ್ವಾದ ಪಡೆದು ಹೋಗುತ್ತಾರೆ. ಇನ್ನು ದೇವಾಲಯದ ಸುರಕ್ಷತೆಗಾಗಿ ಹುಂಡಿಯನ್ನು ವರ್ಷಕ್ಕೆ 2 ಬಾರಿ ಶಿವರಾತ್ರಿ ಹಬ್ಬದ ನಂತರ ಹಾಗೂ ಕಾರ್ತಿಕ ಮಾಸ ಮುಗಿದ ಮೇಲೆ ಎಣಿಕೆ ಮಾಡುತ್ತಾರೆ. ಕಳೆದ ಜೂನ್ ತಿಂಗಳಿನಲ್ಲಿ 14,70,000 ರೂಪಾಯಿ ಹುಂಡಿಯಲ್ಲಿ ಸಂಗ್ರಹವಾಗಿತ್ತು. ಈ ಬಾರಿ ಸಹ ಭರ್ಜರಿಯಾಗಿ 5 ತಿಂಗಳಲ್ಲಿ 15 ಲಕ್ಷ ರೂಪಾಯಿ ಹಣ ಹಾಗೂ ಬೆಳ್ಳಿ ಬಂಗಾರ ದೇವರಿಗೆ ದೇಣಿಗೆ ಬಂದಿದೆ. ಇನ್ನು ವಿಶೇಷವಾಗಿ ಹುಂಡಿಯಲ್ಲಿ ಹಳೆಯ 500 ರೂಪಾಯಿ ನೋಟುಗಳು ಕಾಣಿಸಿಕೊಂಡಿದ್ದವು. ಇನ್ನು ಭಕ್ತರು ದೇವರ ಕಾಣಿಕೆ ಹುಂಡಿಗೆ ಪ್ರೇಮದ ಪತ್ರಗಳನ್ನು ಹಾಕಿ ಹರಕೆ ಹೊತ್ತು ದೇವರ ಮೊರೆ ಹೋಗಿರುವುದು ವಿಶೇಷವಾಗಿತ್ತು. ಭೋಗನಂದೀಶ್ವರ ದೇವಸ್ಥಾನದಲ್ಲಿ ಈಗ ಯಾವ ವಾಡಿಕೆಯಂತೆ ವರ್ಷಕ್ಕೆ 2 ಸರ್ತಿ ನಾವು ಹುಂಡಿ ಎಣಿಕೆ ಮಾಡಲಾಗುತ್ತೆ. ಮುಜರಾಯಿ ತಹಸೀಲ್ದಾರ್ ಮುಖಾಂತರ DC ಅವರ ಆಜ್ಞೆಯಂತೆ ಮಾಡಲಾಗುತ್ತೆ. ಅದಂತೆ ಹೋದ ಸರ್ತಿ ನಮಗೆ 14 ಲಕ್ಷ ಚಿಲ್ಲರೆ ಸಿಕ್ಕಿತ್ತು. ಈ ಸರ್ತಿ 14,45,285 ರೂಪಾಯಿ ಚಿಲ್ಲರೆ ಬಿಟ್ಟು ಕಾಯಿನ್ಸ್ ಬಿಟ್ಟು ಆಗಿದೆ. ಅದು ಸೇರಿ ಒಂದು 15 ಲಕ್ಷ ರೂಪಾಯಿ ಆಗುತ್ತೆ ಈ ಸರ್ತಿ. ಅದೆಲ್ಲ ಇದೇ ನಮ್ಮ ದೇವಸ್ಥಾನದ ಒಂದು ಅಕೌಂಟ್ ಇದೆ SBIಲಿ, ಅದರ ಅಕೌಂಟಿಗೆ ನಾವು ತುಂಬ್ತೀವಿ ಎಲ್ಲ. ಇದು 6 ಮಂತ್ಸ್, ಸ್ವಲ್ಪ ಹೆಚ್ಚು ಕಡೆ 4-5 ಮಂತ್ಸ್ ಆಗಿದೆ. ಭಾಗವಾಗಿ ಆಗ್ತಾಯಿದ್ದಾರೆ, ಭಾಗವಹಿಸ್ತಾಯಿದ್ದಾರೆ, ತೊಂದರೆ ಇಲ್ಲ, ಚೆನ್ನಾಗಿ ನಡೀತಾ ಇದೆ. ಚೆನ್ನಾಗಿ ದೇವಸ್ಥಾನ ದರ್ಶನಗಳಲ್ಲಿ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಈಗಲೂ ಸಮೇತ ಸುಮಾರು ಬಸ್ಸುಗಳು ಬರುತ್ತೆ, ಸುಮಾರು ಜನ ಬರ್ತಾರೆ. ಬಟ್ ಏನಂದರೆ ವೀಕೆಂಡ್ಸಲ್ಲಿ ಭಾಳಷ್ಟು ಭಕ್ತರು ಬರ್ತಾರೆ. ಈ ಕಾರ್ತಿಕ ಮಾಸದಲ್ಲಿ ಭಾಳಷ್ಟು ಜನ ಬಂದು ಹೋಗಿದ್ದಾರೆ, ಲಕ್ಷಾಂತರ ಜನ ಬಂದು ಹೋಗಿದ್ದಾರೆ. ಕಾಣಿಸ್ತದೆ, ಯಾವುದೋ ಒಂದು ಬಂಗಾರದ್ದು 2 ತುಣುಕುಗಳು ಸಿಕ್ಕಿದೆ. ಆ ತುಣುಕುಗಳನ್ನು ನಾವು ಹಂಗೆ ಇಟ್ಟಿದ್ದೀವಿ. ನಾವು ಇನ್ನೂ ಮತ್ತೆ ಅದು ಉಂಡಿಗೆ ಸೇರಿಸ್ತೀವಿ ಅದನ್ನು. ಮತ್ತು ಇನ್ನು ಹಳೆ ನೋಟುಗಳು 500 ರೂಪಾಯಿ ನೋಟುಗಳು ಒಂದು 2 ಸಿಕ್ಕಿದೆ, ಅದನ್ನು ಮತ್ತೆ ಉಂಡಿಗೆ ಸೇರಿಸ್ತೀವಿ. ಈಗಿದೆ ಯಾವುದು ಫಾರಿನ್ದು ಯಾವುದೋ ಒಂದು ಇದು ಮಾತ್ರ ಒಂದು ನೋಟು 2 ನೋಟು ಯಾವುದು ಸಿಕ್ಕಿದೆ, ಅದನ್ನು ಸಮೇತ ಉಂಡಿಯಲ್ಲೇ ಇಡ್ತೀವಿ. ಬೆಳ್ಳಿದು ಅದೇನು ಸಣ್ಣ ಪುಟ್ಟ ಇದೆ ಲೋಡಾಡ್ಸ್, ಅದನ್ನು ನಾವು ಏನಕ್ಕೆ ಏನೋ ಅವರೊಂದು ಇದು ಬೇಡ್ಕೊಂಡಿದ್ದಾರೆ, ನಾವು ಅದನ್ನೆಲ್ಲ ಇದು ಮಾಡೋಕ್ಕೆ ಬರಲ್ಲ. ಹೇಳಿ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.